ಕುಮಾರ್ ಒಬ್ಬ ಸುಸಂಸ್ಕೃತ ಸ್ಟ್ಯಾಂಡರ್ಡ್ ಕುಟುಂಬದಿಂದ ಬಂದ ವ್ಯಕ್ತಿಯಾಗಿದ್ದನು. ಇವನಿಗೆ ಒಬ್ಬ ಅಣ್ಣ ಇದ್ದನು. ಅವನ ಹೆಸರು ಗಿರೀಶ್ ಎಂದು. ಇಬ್ಬರ ಮದುವೆ ಕೂಡ ನಡೆದು ಹೋಗಿತ್ತು. ಕುಮಾರ್ನ ಅತ್ತಿಗೆ ತುಂಬ ಫಾಸ್ಟ್ ಆಗಿದ್ದಳು. ಮೊದಲೇ ಗಿರೀಶ್ ಮದುವೆಯಾಗಿತ್ತು, ಏಕೆಂದರೆ ಅವನು ದೊಡ್ಡವನಾಗಿದ್ದನು. ಅವನ ಹೆಂಡತಿ ತುಂಬ ಕೆಟ್ಟ ಮನಸ್ಥಿತಿಯವಳಾಗಿದ್ದಳು. ಇಲ್ಲಿಯವರೆಗೆ ಅವನ ಮದುವೆ ಕೂಡ ಆಗಿರಲಿಲ್ಲ. ಅವನ ಅತ್ತಿಗೆ ಕುಮಾರ್ನನ್ನು ತನ್ನ ಮೋಹದ ಜಾಲದಲ್ಲಿ ಬೀಳಿಸಿದ್ದಳು. ಅವನನ್ನು ತನ್ನ ಬಣ್ಣ ಬಣ್ಣದ ಮಾತುಗಳಿಂದ ಪ್ರಭಾವಿತಗೊಳಿಸಿ ತಾನು ಏನೇ ಹೇಳಿದರೂ ಆ ಕೆಲಸವನ್ನು ಕುಮಾರ್ ಮಾಡಲು ಒಪ್ಪಿಕೊಳ್ಳುವಂತೆ ಮಾಡುತ್ತಿದ್ದಳು. ಹೀಗೆ ಇದರ ಜೊತೆಗೆ ಕುಮಾರ್ನ ಮದುವೆ ಕೂಡ ಆಗುತ್ತದೆ. ಕುಮಾರ್ನ ಹೆಂಡತಿ ಹೆಸರು ದೀಕ್ಷಾ. ಅವಳು ಯಾವಾಗಲೂ ಖುಷಿಯಿಂದ ಇರುತ್ತಿದ್ದಳು. ದೀಕ್ಷಾ ತುಂಬ ಬಡ ಕುಟುಂಬದ ಸುಸಂಸ್ಕೃತ ಮನೆಯ ಹುಡುಗಿಯಾಗಿದ್ದಳು. ದೀಕ್ಷಾ ತನ್ನ ಗಂಡನ ಮನೆಗೆ ಬಂದ ಮೇಲೆ ಗಂಡನ ಪ್ರೀತಿ ಎಂದರೇನು, ಗಂಡ ಎಂದರೆ ಹೇಗಿರುತ್ತಾನೆ, ಇದ್ಯಾವುದೂ ಅವಳಿಗೆ ಅನುಭವವಾಗಿರಲಿಲ್ಲ. ಕುಮಾರ್ ಕೆಲಸದಿಂದ ಮನೆಗೆ ಬಂದಾಗ ಎಂದೂ ತನ್ನ ಹೆಂಡತಿಯೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡುತ್ತಿರಲಿಲ್ಲ. ಕುಮಾರ್ ತನ್ನ ಹೆಂಡತಿಯ ಜೊತೆಗೆ ತುಂಬ ದಿನಗಳಾದರೂ ಸಹ ಪ್ರೀತಿಯಿಂದ ಮಾತು ಕೂಡ ಆಡುತ್ತಿರಲಿಲ್ಲ. ಅವಳ ಸುಖ ದುಃಖವನ್ನು ಸಹ ಕೇಳುತ್ತಿರಲಿಲ್ಲ. ಒಂದು ವೇಳೆ ದೀಕ್ಷಾ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೆ ಅಥವಾ ಹೆಂಡತಿ ಎಂಬ ಅಧಿಕಾರವನ್ನು ಅವನ ಮೇಲೆ ಚಲಾಯಿಸಲು ಪ್ರಯತ್ನಿಸಿದರೆ ಅವನು ದೀಕ್ಷಾಗೆ ಧಮಕಿ ಹಾಕುತ್ತಿದ್ದನು ಮತ್ತು ಕೆನ್ನೆಗೊಂದು ಬಾರಿಸುತ್ತಿದ್ದನು. ಏಕೆಂದರೆ ಕುಮಾರ್ ತನ್ನ ಅತ್ತಿಗೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದನು. ಏಕೆಂದರೆ ಅತ್ತಿಗೆ ಏನು ಹೇಳುತ್ತಾಳೋ ಅದನ್ನೇ ಮಾಡುತ್ತಿದ್ದ. ಅತ್ತಿಗೆಯ ಮಾತಿನಂತೆ ಹೆಂಡತಿಗೆ ಹೊಡೆಯುವುದು ಮತ್ತು ಕಿರುಕುಳವನ್ನು ನೀಡುತ್ತಿದ್ದನು. ಅತ್ತಿಗೆಯೊಂದಿಗೆ ಅವನ ಸಂಬಂಧವಿತ್ತು. ಯಾರು ಬೇರೆಯವರೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೋ ಅವರು ತಮ್ಮ ಹೆಂಡತಿಯನ್ನು ಬಿಟ್ಟು ಬಿಡುತ್ತಾರೆ. ಇದು ಎಲ್ಲಿಯವರೆಗೆ ತಲುಪುತ್ತದೆ ಎಂದರೆ ಈಗ ಕುಮಾರ್ ಮತ್ತು ಅವನ ಅತ್ತಿಗೆ ಇಬ್ಬರು ದೀಕ್ಷಾಗೆ ತುಂಬ ತೊಂದರೆ ನೀಡಲು ಶುರು ಮಾಡಿದರು. ಯಾವುದೇ ಕಾರಣವಿಲ್ಲದಿದ್ದರೂ ಅವಳೊಂದಿಗೆ ಜಗಳವಾಡಲು ಶುರು ಮಾಡಿದರು. ಇದರಿಂದ ನೊಂದ ದೀಕ್ಷಾ ತನ್ನ ಚಿಕ್ಕಪ್ಪನ ಮನೆಗೆ ಹೋದಳು. ಏಕೆಂದರೆ ಅವಳ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವರ ಅಪ್ಪ ಅಮ್ಮ ಕೂಡ ಮೊದಲೇ ಇಹಲೋಕವನ್ನು ತ್ಯಜಿಸಿದರು. ಇಲ್ಲಿ ಕುಮಾರ್ನ ಅತ್ತಿಗೆ ಕೇವಲ ಹಣದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ಮತ್ತು ಅವಳು ಹೇಳಿದಳು, ಕುಮಾರ್, ಜನರು ವಿದೇಶಕ್ಕೆ ಹೋಗಿ ತುಂಬ ಹಣವನ್ನು ಸಂಪಾದನೆ ಮಾಡುತ್ತಾರೆ. ನೀನು ಕೂಡ ಹಾಗೆ ಮಾಡು. ಸ್ವಲ್ಪ ದಿನಗಳ ಮಟ್ಟಿಗೆ ವಿದೇಶಕ್ಕೆ ಹೊರಟು ಹೋಗು ಮತ್ತು ತುಂಬ ಕಷ್ಟಪಟ್ಟು ಹಣವನ್ನು ಸಂಪಾದಿಸು. ಹಣವಿದ್ದರೆ ನಾನು ಮತ್ತು ನೀವು ಇಬ್ಬರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಮುಂದೆ ನನ್ನನ್ನು ಕೂಡ ನೀವು ನಿಮ್ಮ ಜೊತೆ ವಿದೇಶಕ್ಕೆ ಕರೆದುಕೊಂಡು ಹೋಗಬಹುದು. ಈಗ ಅವನು ತನ್ನ ಅತ್ತಿಗೆ ಮಾತನ್ನು ಬೇಡವೆಂದು ತಿರಸ್ಕರಿಸಲು ಆಗಲಿಲ್ಲ. ಒಂದೆಡೆ ತಿಂಗಳುಗಳ ನಂತರ ಅವನಿಗೆ ವೀಸಾ ಕೂಡ ಬಂತು ಮತ್ತು ವಿದೇಶಕ್ಕೆ ಹೊರಟು ಹೋಗಿದ್ದ. ಹೋಗುವಾಗ ತನ್ನ ತಂದೆ ತಾಯಿಗಳ ಊಟ ತಿಂಡಿ ಹಾಗೂ ಖರ್ಚು ವೆಚ್ಚವನ್ನು ಭರಿಸುವ ಜವಾಬ್ದಾರಿಯನ್ನು ಅಣ್ಣ ಅತ್ತಿಗೆಗೆ ಒಪ್ಪಿಸಿದ. ನಾನು ಹೊರ ದೇಶದಿಂದ ಹಣವನ್ನು ಕಳಿಸುತ್ತಾ ಇರುತ್ತೇನೆ, ನೀವು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದ. ಆದರೆ ಅತ್ತಿಗೆ ತನ್ನ ಗಂಡ ಗಿರೀಶ್ನಲ್ಲಿ ಹೇಳಿದಳು, ಕುಮಾರ್ ವಿದೇಶದಿಂದ ಮರಳಿ ಬರುವುದರ ಒಳಗಾಗಿ ಮುದುಕ ಮತ್ತು ಮುದುಕಿಯ ಹೆಸರಿನಲ್ಲಿ ಏನೆಲ್ಲ ಆಸ್ತಿಗಳು ಇವೆಯೋ ಅವೆಲ್ಲವನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳುವ. ಇದು ನಮಗೆ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ. ಎಲ್ಲ ಸಂಪತ್ತುಗಳು ನಮ್ಮ ಹೆಸರಿಗೆ ಆಗುತ್ತವೆ. ನಮ್ಮ ಬಳಿ ಆಗ ಹಣವೇ ತುಂಬಿರುತ್ತದೆ. ಆಗ ಗಿರೀಶ್ ಮನದಲ್ಲೂ ಕೂಡ ಸಂಪತ್ತಿನ ಬಗ್ಗೆ ಅತಿ ಆಸೆ ಮೂಡುತ್ತದೆ. ತನ್ನ ಪತ್ನಿ ಹೇಗೆ ಹೇಳಿದಳೋ ಅವನು ಹಾಗೆ ಮಾಡಿದನು. ವಕೀಲರೊಂದಿಗೆ ಮಾತನಾಡಿ ಮೊದಲೇ ಸೆಟ್ ಮಾಡಿದ್ದ. ತನ್ನ ವಯಸ್ಸಾದ ತಂದೆ ತಾಯಿಯರಿಗೆ ನಿಮಗೆ ಪೆನ್ಷನ್ ಬರುವ ಸರ್ಕಾರಿ ಯೋಜನೆ ಬಂದಿದೆ ಎಂದು ಸುಳ್ಳು ಹೇಳಿ ತಹಶೀಲ್ದಾರ್ ಆಫೀಸಿಗೆ ಕರೆದುಕೊಂಡು ಹೋಗುತ್ತಾನೆ. ಪಾಪ ವಯಸ್ಸಾದ ಅಪ್ಪ ಅಮ್ಮ ತನ್ನ ಮಗನ ಮಾತನ್ನು ನಂಬುತ್ತಾರೆ. ಅವರು ಮೋಸಕ್ಕೆ ಒಳಗಾಗಿ ತಮ್ಮ ಎಲ್ಲ ಹೊಲ ಗದ್ದೆಗಳನ್ನು ಆಸ್ತಿಗಳನ್ನು ಗಿರೀಶ್ನ ಹೆಸರಿಗೆ ಮಾಡಿದರು ಮತ್ತು ಇದೆಲ್ಲವನ್ನು ಅವನ ಹೆಂಡತಿ ಮಾಡಿಸಿದಳು. ಅವಳು ತನ್ನ ಗಂಡನಿಗೆ ಆಸ್ತಿ ಮತ್ತು ಅಂತಸ್ತಿನ ಆಸೆಯನ್ನು ತೋರಿಸಿ ನಂಬಿಸಿದಳು. ಎಲ್ಲವೂ ತಮ್ಮ ಹೆಸರಿಗೆ ಆದ ಮೇಲೆ ಮುದಿ ಅಪ್ಪ ಅಮ್ಮನನ್ನು ಮನೆಯಿಂದ ಹೊರಹಾಕಿದರು. ಈಗ ವಯಸ್ಸಾದ ಅಪ್ಪ ಅಮ್ಮ ಬಳಿ ಏನೂ ಇರಲಿಲ್ಲ.
ಅವರು ಬಳಿ ಹಣವೂ ಕೂಡ ಇರಲಿಲ್ಲ ಅಥವಾ ಯಾವುದೇ ಆಸ್ತಿಪತ್ರಗಳಿರಲಿಲ್ಲ. ಈಗ ಅವರು ವಿಧಿ ಇಲ್ಲದೆ ಅವರ ಹಳ್ಳಿಯ ಬಳಿ ಇರುವ ಬಸ್ ಸ್ಟ್ಯಾಂಡ್ ಬಳಿ ಹೋಗಿ ಅಸಹಾಯಕರಾಗಿ ಭಿಕ್ಷೆ ಬೇಡಲು ಶುರು ಮಾಡಿದರು. ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನುತ್ತಿದ್ದರು ಮತ್ತು ಹೀಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಈ ಕಡೆ ಕುಮಾರ್ನ ಹೆಂಡತಿ ದೀಕ್ಷಾ ಪಾಡು ಕೂಡ ಹೀಗೆ ಆಗಿತ್ತು. ಅವಳ ಕಸಿನ್ ಬ್ರದರ್ ಮತ್ತು ಅವರ ಚಿಕ್ಕಪ್ಪ ಸ್ವಲ್ಪ ದಿನಗಳವರೆಗೆ ತಮ್ಮ ಮನೆಯಲ್ಲಿ ಅವಳಿಗೆ ಆಶ್ರಯ ನೀಡಿದರು. ನಂತರ ಕಸಿನ್ ಬ್ರದರ್ ಹೆಂಡತಿ ಕಾರಣವಿಲ್ಲದೆ ಬೈಯಲು ಶುರು ಮಾಡಿದಳು. ಇದರಿಂದ ಬೇಸತ್ತ ದೀಕ್ಷಾ ಒಂದು ದಿನ ಯೋಚಿಸುತ್ತಾಳೆ, ಈಗ ನಾನು ಈ ಮನೆಯಲ್ಲಿ ಇವರಿಗೆಲ್ಲ ಭಾರವಾಗಿ ಇರಬಾರದು. ಇದಕ್ಕಾಗಿ ನಾನು ಏನು ಬೇಕಾದರೂ ಕೂಡ ಮಾಡಬಲ್ಲೆ. ಬೇಕಾದರೆ ಭಿಕ್ಷೆ ಬೇಡುವ ಸಂದರ್ಭ ಬರಲಿ. ಆದರೆ ಇಲ್ಲಿದ್ದು ಇವರ ಬೈಗುಳವನ್ನು ಪ್ರತಿದಿನ ಕೇಳಲು ಸಾಧ್ಯವಿಲ್ಲ. ಈಗ ಅವಳು ಅವರಿವರ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಿದ್ದಳು. ಅದರಿಂದ ಅವಳಿಗೆ ಸ್ವಲ್ಪ ಹಣ ಸಿಗುತ್ತಿತ್ತು. ಆದರೆ ಇದರಿಂದ ಅವಳ ಹೊಟ್ಟೆ ತುಂಬುತ್ತಿರಲಿಲ್ಲ. ಒಂದು ದಿನ ಅವಳು ಯಾವುದೋ ಕೆಲಸದ ಮೇಲೆ ಬಸ್ ಸ್ಟ್ಯಾಂಡ್ ಬಳಿ ಬಂದಿದ್ದಳು ಮತ್ತು ಅವಳ ಅತ್ತೆ ಮತ್ತು ಮಾವ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದಳು. ಅವರ ಬಳಿ ಹೋಗಿ ಅಪ್ಪಿಕೊಂಡು ಅಳತೊಡಗಿದಳು ಮತ್ತು ಕೇಳಿದಳು, ಮಾವ, ಅತ್ತೆ, ನಿಮಗೆ ಈ ಪರಿಸ್ಥಿತಿ ಹೇಗೆ ಬಂತು? ಆಗ ತಮ್ಮ ಜೊತೆ ನಡೆದ ಅನ್ಯಾಯದ ಬಗ್ಗೆ ದೀಕ್ಷಾಗೆ ಹೇಳಿದರು. ನಿನ್ನ ಗಂಡನಂತೂ ವಿದೇಶಕ್ಕೆ ಹೊರಟು ಹೋದನು. ನಿನ್ನ ಅಕ್ಕ ಮತ್ತು ಭಾವ ಮೋಸದಿಂದ ನಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ಹೆಸರಿಗೆ ತೆಗೆದುಕೊಂಡರು ಮತ್ತು ನಮ್ಮನ್ನು ಮನೆಯಿಂದ ಹೊರನೂಕಿದರು. ನಾವೀಗ ಬೀದಿ ಬೀದಿ ಭಿಕ್ಷೆ ಬೇಡುತ್ತಾ ಸುತ್ತುತ್ತಿದ್ದೇವೆ. ದೀಕ್ಷಾ ಒಬ್ಬಳು ನಿಷ್ಠಾವಂತ ಸ್ವಚ್ಛ ಮನಸ್ಸಿನ ಹುಡುಗಿಯಾಗಿದ್ದಳು. ತನ್ನ ಅತ್ತೆ ಮಾವನ ಈ ಸ್ಥಿತಿಯಲ್ಲಿ ಅವರ ಜೊತೆ ನಿಂತಳು. ಭಿಕ್ಷೆ ಬೇಡುವುದರ ಜೊತೆಗೆ ಅವರ ಬಳಿ ಯಾವುದೇ ದಾರಿ ಇರಲಿಲ್ಲ. ಒಮ್ಮೊಮ್ಮೆ ದೀಕ್ಷಾ ಬಸ್ ಸ್ಟ್ಯಾಂಡ್ನಲ್ಲಿ ಕಡಲೆಕಾಯಿ, ಬಟಾಣಿ ಕಾಳುಗಳನ್ನು ಮಾರಾಟ ಮಾಡುತ್ತಿದ್ದಳು ಮತ್ತು ಹಾಗೆ ತನ್ನ ವಯಸ್ಸಾದ ಅತ್ತೆ ಮಾವನವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಳು. ಇವರು ಒಂದು ಪ್ಲಾಸ್ಟಿಕ್ ತಲಪಾಟ್ ಸೂರು ಮಾಡಿಕೊಂಡು ರಾತ್ರಿ ಕಳೆಯುತ್ತಿದ್ದರು. ಕೆಲವು ಸಮಯ ಹೀಗೆ ಕಳೆದು 2 ವರ್ಷಗಳ ನಂತರ ಕುಮಾರನಿಗೆ ತನ್ನ ಮನೆಯ ನೆನಪು ಕಾಡತೊಡಗಿತು. ಆಗ ಕುಮಾರ್ ಅಂದುಕೊಳ್ಳುತ್ತಾನೆ, ನಾನು ಅಪ್ಪ ಅಮ್ಮನ ಜೊತೆ ಕೂಡ ಮಾತನಾಡಿಲ್ಲ. ನಾನು ಈಗ ಮನೆಗೆ ಹೋಗಬೇಕು ಮತ್ತು ಅಣ್ಣ ಅತ್ತಿಗೆ ಫೋನ್ ಕೂಡ ನಾಟ್ ರೀಚಬಲ್ ಇದೆ ಎಂದು ಮನೆಗೆ ಬರುತ್ತಾನೆ. ಅವನು ಮನೆಗೆ ಬಂದಾಗ ಮನೆಗೆ ಬೀಗ ಹಾಕಲಾಗಿತ್ತು. ಯಾವಾಗಲಿಂದ ಮನೆಗೆ ಬೀಗ ಹಾಕಿದರೂ ಗೊತ್ತಿಲ್ಲ. ಆಗ ಅಕ್ಕಪಕ್ಕದವರು ಹೇಳಿದರು, ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಎಲ್ಲ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಎಲ್ಲೋ ದೂರ ಹೊರಟು ಹೋಗಿದ್ದಾರೆ. ಈಗ ಅವರು ಇಲ್ಲಿ ಉಳಿಯುತ್ತಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಎಂದು ಗೊತ್ತಿಲ್ಲ ಮತ್ತು ನಿಮ್ಮ ಅಪ್ಪ ಅಮ್ಮನನ್ನು ನಿನ್ನ ಅತ್ತಿಗೆ ಕತ್ತು ಹಿಡಿದು ಮನೆಯಿಂದ ಹೊರಹಾಕಿದ್ದಾಳೆ. ಈಗ ಅವರು ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡುತ್ತಿರುವುದನ್ನು ನಮ್ಮ ಕಣ್ಣಾರೆ ನೋಡಿದ್ದೇವೆ. ಕುಮಾರನಿಗೆ ಇದೆಲ್ಲವನ್ನು ಕೇಳಿ ಪ್ರಜ್ಞೆ ತಪ್ಪಿದಂತಾಯಿತು. ಅತ್ತಿಗೆ ಮಾತನ್ನು ಕೇಳಿ ನಾನು ನನ್ನ ಹೆಂಡತಿಯನ್ನು ಕೂಡ ಮನೆ ಬಿಟ್ಟು ಹೋಗುವಂತೆ ಮಾಡಿದೆ. ನನ್ನಿಂದ ದೀಕ್ಷಾಗೆ ಪ್ರೀತಿಯನ್ನು ಕೂಡ ನೀಡಲಿಲ್ಲ. ಯಾವಾಗಲೂ ಅವಳಿಗೆ ನಾನು ತೊಂದರೆ ನೀಡಿದೆ. ಈಗ ನಾನೇನು ಮಾಡಲಿ ಎಂದು ತನ್ನ ಹಣೆಯನ್ನು ಚಚ್ಚಿಕೊಳ್ಳುತ್ತಾನೆ. ಈಗ ಅವನು ತನ್ನ ತಂದೆ ತಾಯಿಯನ್ನು ಹುಡುಕುತ್ತಾ ಬಸ್ ಸ್ಟ್ಯಾಂಡ್ ಬಳಿ ಬಂದನು. ಆ ಕಡೆ ಈ ಕಡೆ ಹುಡುಕತೊಡಗಿದಾಗ ಅಪ್ಪ ಅಮ್ಮ ಭಿಕ್ಷೆ ಬೇಡುತ್ತಿರುವುದು ಕಾಣಿಸಿತು. ಈಗ ಅವರ ಬಳಿ ಹೋಗಿ ತುಂಬ ಅಳತೊಡಗಿದನು. ಇಷ್ಟರಲ್ಲೇ ಅವನ ಹೆಂಡತಿ ದೀಕ್ಷಾ ನೀರು ತರಲು ಹೋಗಿದ್ದವಳು ಬಂದಳು. ತನ್ನ ಗಂಡನನ್ನು ನೋಡುತ್ತಿದ್ದಂತೆ ಅವಳು ಓಡಿ ಬಂದು ಅವನ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಅವಳು ತನ್ನ ಗಂಡನಿಗೆ ಮೊದಲು ಹೇಗೆ ಮರ್ಯಾದೆ ನೀಡುತ್ತಿದ್ದಳೋ ಅದೇ ರೀತಿ ಈಗಲೂ ಕೂಡ ಕುಮಾರ್ಗೆ ಮರ್ಯಾದೆ ನೀಡಿದಳು. ಆದರೆ ಕುಮಾರನು ತನ್ನ ಅತ್ತಿಗೆ ಮೋಹದಲ್ಲಿ ಬಿದ್ದು ತನ್ನ ಸ್ವಂತ ಪತ್ನಿಯನ್ನು ಬೇಡವೆಂದು ತಿರಸ್ಕರಿಸಿದನು. ಆದರೆ ಇಂದು ಕೂಡ ದೀಕ್ಷಾ ತನ್ನನ್ನು ತುಂಬ ಪ್ರೀತಿಸುತ್ತಾಳೆ ಮತ್ತು ತನಗೆ ಮರ್ಯಾದೆ ನೀಡುತ್ತಾಳೆ ಎಂದು ತಿಳಿದು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಆಗ ಅವನ ಕಣ್ಣಿಂದ ನೀರು ಸುರಿಯಿತು. ಈಗ 4 ಜನ ಒಂದು ಕಡೆ ಕುಳಿತು ಒಬ್ಬರಿಗೊಬ್ಬರು ಅಳುತ್ತಾ ಸಮಾಧಾನ ಮಾಡಿಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡರು. ಆಗ ಕುಮಾರನ ಅಪ್ಪ ಅಮ್ಮ ಹೇಳಿದರು, ಮಗ, ನಿನ್ನ ಅಣ್ಣ ಅತ್ತಿಗೆ ನಮ್ಮನ್ನು ಮನೆಯಿಂದ ಹೊರಹಾಕಿದರು. ನಮ್ಮ ಎಲ್ಲ ಆಸ್ತಿಯನ್ನು ಅವರು ತಮ್ಮ ಹೆಸರಿಗೆ ಬರೆಸಿಕೊಂಡು ನಮ್ಮನ್ನು ಬಿಕಾರಿಗಳನ್ನಾಗಿ ಮಾಡಿದರು. ನಿನ್ನ ಹಕ್ಕನ್ನು ಕೂಡ ಅವರು ಕಸಿದುಕೊಂಡರು. ಆದರೆ ನೀನು ಕೂಡ ನಮ್ಮ ಯಾವ ಮಾತನ್ನು ಕೇಳಲಿಲ್ಲ. ಆ ಶಿವನ ಕೃಪೆಯಿಂದ ನಮಗೆ ಬುದ್ಧಿವಂತ ಹಾಗೂ ದಯಾಳು ಚಿಕ್ಕ ಸೊಸೆ ದೊರೆತಿದ್ದಾಳೆ. ಒಂದು ವೇಳೆ ಇವಳು ನಮಗೆ ದೊರೆತಿಲ್ಲ ಎಂದರೆ ಇಂದು ನಾವು ಬದುಕಿ ಉಳಿಯುತ್ತಿರಲಿಲ್ಲ. ಹೀಗೆ ನಾವು ಹಸಿವಿನಿಂದ ಸಾಯುತ್ತಿದ್ದೆವು.
ನೀನು ಬೇಡ ಎಂದು ಯಾವ ನಮ್ಮ ಮಗಳಂಥ ಸೊಸೆಯನ್ನು ತಿರಸ್ಕರಿಸಿದೆಯೋ ಅವಳು ಇಂದು ಕೂಡ ನಿನಗೆ ತುಂಬ ಮರ್ಯಾದೆ ನೀಡುತ್ತಾಳೆ. ಅವಳು ನಿನಗೆ ಗೌರವ ನೀಡುತ್ತಿದ್ದಾಳೆ. ಈ ರೀತಿ ಸೊಸೆ ಎಲ್ಲಿ ಹುಡುಕಿದರೂ ಕೂಡ ಸಿಗುವುದಿಲ್ಲ. ಇದನ್ನು ಕೇಳಿ ಕುಮಾರ್ ಇನ್ನೂ ಅಳಲು ಶುರು ಮಾಡಿದನು ಮತ್ತು ಖುಷಿಯಲ್ಲಿ ಹೇಳಿದನು, ನನ್ನಿಂದ ಆಗಿರುವ ತಪ್ಪಿಗಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ. ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಂದಾಗ ದೀಕ್ಷಾ ಹೇಳಿದಳು, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ನಿಮ್ಮನ್ನಂತೂ ಅಕ್ಕ ಬ್ರೈನ್ ವಾಶ್ ಮಾಡಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಳು. ಈಗ ನಿಮ್ಮ ಕಣ್ಣು ತೆರೆದಿದೆ ಎಂದ ಮೇಲೆ ಇದಕ್ಕಿಂತಲೂ ಒಳ್ಳೆಯದು ನಮಗೆ ಬೇರೆ ಇನ್ನೇನಿದೆ? ಆಗ ಕುಮಾರ್ ಹೇಳುತ್ತಾನೆ, ಇನ್ನು ಮೇಲೆ ನೀನು ಈ ಕೆಲಸವನ್ನು ಮಾಡಲು ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬಾ. ನಾವು ತುಂಬ ಕಷ್ಟಪಡೋಣ, ಬೆವರು ಸುರಿಸೋಣ. ಏಕೆಂದರೆ ಈಗಲೂ ಕೂಡ ಕುಮಾರ್ನ ಬಳಿ ಹಣವಿರಲಿಲ್ಲ. ಅವನು ಕಳಿಸಿದ ಎಲ್ಲ ಹಣವನ್ನು ತನ್ನ ಅತ್ತಿಗೆ ಅಕೌಂಟಲ್ಲಿ ಹಾಕುತ್ತಿದ್ದನು. ಆಗ ಕುಮಾರ್ ತನ್ನ ಪತ್ನಿ ಮತ್ತು ಅಪ್ಪ ಅಮ್ಮನನ್ನು ಕರೆದುಕೊಂಡು ಬೇರೆ ಪಟ್ಟಣಕ್ಕೆ ಬಂದನು. ಒಂದು ತರಕಾರಿ ಮಾರ್ಕೆಟ್ನಲ್ಲಿ ಚಿಕ್ಕ ಕೋಣೆಯನ್ನು ಬಾಡಿಗೆ ತೆಗೆದುಕೊಂಡನು. ಅದೇ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಬಳಿ ಕೂಲಿ ಮಾಡಲು ಶುರು ಮಾಡಿದನು. ತರಕಾರಿ ಲೋಡಿಂಗ್ ಮಾಡಲು ಶುರು ಮಾಡಿದನು. ಅದರಿಂದ ಅವನು ದಿನವಿಡೀ ದುಡಿದು ಬಂದ ಹಣದಿಂದ ಮನೆಯ ಖರ್ಚು ವೆಚ್ಚವನ್ನು ನಿರ್ವಹಿಸುತ್ತಿದ್ದ. ಆದರೆ ಒಬ್ಬ ಕೂಲಿ ಮಾಡುವವನಿಗೆ 4 ಜನರ ಖರ್ಚು ವೆಚ್ಚವನ್ನು ಭರಿಸುವುದು ತುಂಬ ಕಷ್ಟದಾಯಕ. ಸಮಯ ಹೀಗೆ ಸಾಗತೊಡಗಿದಾಗ ಒಂದು ದಿನ ಅವನ ಪತ್ನಿ ದೀಕ್ಷಾ ಹೇಳುತ್ತಾಳೆ, ನೀವು ನನಗಾಗಿ ಒಂದು ತರಕಾರಿ ಅಂಗಡಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳಿ. ನಾನು ತರಕಾರಿಯನ್ನು ಮಾರಾಟ ಮಾಡುತ್ತೇನೆ, ನೀವು ಕೆಲಸ ಮಾಡುತ್ತೀರಿ. ನನ್ನಿಂದಾಗಿ ನಿಮಗೆ ಸ್ವಲ್ಪ ಸಹಾಯ ಆಗಬಹುದು. ಅತ್ತೆ ಮಾವ ಇಬ್ಬರು ಮನೆಯಲ್ಲಿ ಇರುತ್ತಾರೆ. ಅವರಿಗೆ ವಯಸ್ಸಾಗಿದೆ. ಈ ವಯಸ್ಸಿನಲ್ಲಿ ಅವರು ಮಾಡುವುದಾದರೂ ಏನು? ಇದಕ್ಕೆ ಕುಮಾರನ ತಂದೆ ತಾಯಿ ಸಹಮತವನ್ನು ವ್ಯಕ್ತಪಡಿಸುತ್ತಾ ಹೇಳಿದರು, ಮಗ, ಸೊಸೆ ಸರಿಯಾಗಿ ಹೇಳುತ್ತಿದ್ದಾಳೆ. ನಾವು ಕೂಡ ಆಗಾಗ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತೇವೆ. ಕ್ರಮೇಣ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುವುದು ಎಂದಾಗ ಕುಮಾರ್ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ತರಕಾರಿ ಅಂಗಡಿಯನ್ನು ಹಾಕಿಸಿಕೊಡುತ್ತಾನೆ. ಆ ಕಡೆ ದೀಕ್ಷಾ ಗಂಡ ಮಾರ್ಕೆಟ್ನಲ್ಲಿ ಕೂಲಿ ಮಾಡಿ ನಂತರ ತನ್ನ ಅಂಗಡಿಗಾಗಿ ಮಾರ್ಕೆಟ್ನಿಂದ ತರಕಾರಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ಬರುತ್ತಿದ್ದನು. ಅವರ ಅಂಗಡಿ ಚೆನ್ನಾಗಿ ನಡೆಯುತ್ತಿತ್ತು. ಅವರ ಬಳಿ ಈಗ ಹಣದ ಉಳಿತಾಯವಾಗಲು ಶುರುವಾಯಿತು. ಕ್ರಮೇಣ ಅವರ ಬಳಿ ಉತ್ತಮ ಮೊತ್ತದ ಹಣ ಬರತೊಡಗಿತು. ಮನೆ ಬಾಡಿಗೆಯನ್ನು ಕೂಡ ಅವರು ನೀಡಿದರು. ಸ್ವಲ್ಪ ಜಾಗವನ್ನು ಸಹ ತೆಗೆದುಕೊಂಡು ನಂತರ ಕ್ರಮೇಣ ಮನೆಯನ್ನು ಕೂಡ ಕಟ್ಟಿಸಿದರು. ತರಕಾರಿ ಮಂಡಿಯಲ್ಲಿ ಕುಮಾರ್ ತುಂಬ ದಿನಗಳಿಂದ ಕೊಡುವುದು ತೆಗೆದುಕೊಳ್ಳುವುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು. ನಂತರ ಅವನು ತನ್ನದೇ ಸ್ವಂತ ಒಂದು ಚಿಕ್ಕ ಬಿಸಿನೆಸ್ಸನ್ನು ಶುರು ಮಾಡಿದನು. ಅದು ಚೆನ್ನಾಗಿ ನಡೆಯಿತು. ಅವನ ಬಿಸಿನೆಸ್ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿತ್ತು ಎಂದರೆ ಅದರಿಂದ ಬಂದ ಹಣದಿಂದ ಅವನ ಅಣ್ಣ ತನ್ನಿಂದ ಕಸಿದುಕೊಂಡಿರುವುದಕ್ಕಿಂತ ಇನ್ನೂ ಹೆಚ್ಚು ಫ್ಲ್ಯಾಟ್ಗಳನ್ನು ಖರೀದಿ ಮಾಡುತ್ತಾನೆ. ಮತ್ತೊಂದು ಕಡೆ ಕುಮಾರ್ನ ಅಣ್ಣ ಮತ್ತು ಅವನ ಹೆಂಡತಿ ಇವರ ಆಸ್ತಿಯನ್ನು ಕಬಳಿಸಿ ಮಾವನ ಮನೆಗೆ ಹೊರಟು ಹೋಗಿದ್ದರು. ಗಿರೀಶ್ನ ಮಾವ ಮನೆಯವರು ಅವನನ್ನು ಚೆನ್ನಾಗಿ ನೋಡಿಕೊಂಡರು. ಆದರೆ ಯಾವಾಗ ಹಣ ಖಾಲಿಯಾಯಿತೋ ಆಗ ಅವನನ್ನು ಮತ್ತು ಅವನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು, ನೀನು ನಿನ್ನ ಸ್ವಂತ ತಮ್ಮನಿಗೆ ಒಬ್ಬ ಒಳ್ಳೆಯ ಅಣ್ಣನಾಗಲಿಲ್ಲ ಎಂದ ಮೇಲೆ ನಮ್ಮನ್ನು ನೀನು ಯಾವ ರೀತಿ ನಡೆಸಿಕೊಳ್ಳಬಹುದು ಎಂದು ಹೇಳಿ ಮನೆಯಿಂದ ಹೊರಹಾಕಿದರು. ಅದೇನೋ ಹೇಳುತ್ತಾರಲ್ಲ, ಏನು ಮಾಡುತ್ತೇವೋ ಅದನ್ನೇ ಮರಳಿ ಪಡೆಯುತ್ತೇವೆ. ಹಾಗೆ ಆಯಿತು. ಅವನಿಗೂ ಕೂಡ ಮನೆಯಿಂದ ಹೊರಹಾಕಲಾಯಿತು. ಈಗ ಒಂದು ತುತ್ತಿಗೂ ಅವನು ಪರದಾಡಬೇಕಾದ ಪರಿಸ್ಥಿತಿ ಬಂತು. ಒಂದೊಂದು ರೂಪಾಯಿಗೂ ಚಡಪಡಿಸುತ್ತಿದ್ದನು. ಒಮ್ಮೊಮ್ಮೆ 2 ದಿನ ಉಪವಾಸ ಇದ್ದರೂ ಕೂಡ ಅವನಿಗೆ ಊಟ ಸಿಗುತ್ತಿರಲಿಲ್ಲ. ಕೇವಲ ನೀರು ಕುಡಿದು ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದನು. ಒಂದು ದಿನ ಗಿರೀಶ್ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಆ ತರಕಾರಿ ಮಂಡಿಗೆ ಬರುತ್ತಾನೆ. ಗಿರೀಶ್ ಮತ್ತು ಅವನ ಪತ್ನಿ ಕುಮಾರ್ನನ್ನು ಮಂಡಿಯಲ್ಲಿ ಕುಳಿತುಕೊಂಡಿರುವುದನ್ನು ಮತ್ತು ಅವನ ಕೈ ಕೆಳಗೆ ತುಂಬ ಜನ ಕೆಲಸ ಮಾಡುವುದನ್ನು ನೋಡುತ್ತಾರೆ. ಆ ದೃಶ್ಯವನ್ನು ನೋಡಿ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದರು. ಮತ್ತೆ ಅವರಿಬ್ಬರು ಕುಮಾರ್ನ ಬಳಿ ಬರುತ್ತಾರೆ. ಹತ್ತಿರ ಬಂದು ನೋಡಿದಾಗ ಗಿರೀಶ್ ಅಪ್ಪ ಅಮ್ಮ ಕೂಡ ಅಲ್ಲಿ ಕುಳಿತುಕೊಂಡಿದ್ದರು. ಆಗ ಗಿರೀಶ್ನ ಪತ್ನಿ ಆಶೀರ್ವಾದ ತೆಗೆದುಕೊಳ್ಳಲು ಅಪ್ಪ ಅಮ್ಮನ ಕಾಲಿಗೆ ಬೀಳಲು ಬಾಗಿದಾಗ ಕುಮಾರ್ ಅವಳನ್ನು ತಡೆಯುತ್ತಾ ಹೇಳಿದನು, ಅತ್ತಿಗೆ, ನೀವು ದೂರವೇ ಇರಿ. ಅಪ್ಪ ಅಮ್ಮನನ್ನು ಮುಟ್ಟುವುದು ಸಹ ಬೇಡ. ನೀವು ಇವರ ಜೊತೆ ಯಾವ ರೀತಿ ನಡೆದುಕೊಂಡಿರಿ? ಹಣದ ದುರಾಸೆಯಿಂದ ನೀವು ಅಪ್ಪ ಅಮ್ಮ ಮನೆ ಮಠ ಕಳೆದುಕೊಳ್ಳುವಂತೆ ಮಾಡಿದ್ದೀರಿ.
ನನ್ನ ಲಕ್ಷ್ಮಿ ಅಂತಹ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿದ್ದೀರಿ. ನೀವು ನನ್ನ ಜಮೀನು ಮತ್ತು ಆಸ್ತಿಯನ್ನು ಕಬಳಿಸಿದ್ರಿ. ಈಗ ಇನ್ನೇನು ಮಾಡಲು ಬಂದಿದ್ದೀರಿ? ನಿಮಗೆ ಎಲ್ಲಿ ಇಷ್ಟವೋ ಅಲ್ಲಿಗೆ ಹೊರಟು ಹೋಗಿ. ನಿಮಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಅವರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಈಗ ಅಪ್ಪ ಅಮ್ಮ ಹೇಳಿದರು, ಮಗ ಗಿರೀಶ್ ನೋಡು, ತಪ್ಪು ಮಾಡಿದ್ದಾನೆ ಎಂದರೆ ಈ ಮೊದಲು ನೀನು ಕೂಡ ತಪ್ಪು ಮಾಡಿದ್ದೆ. ಹಾಗೆ ಇವನಿಂದ ಕೂಡ ತಪ್ಪು ಆಗಿದೆ. ಅಷ್ಟಕ್ಕೂ ಇವನು ನಿನ್ನ ಅಣ್ಣನೇ ಅಲ್ಲವೇ? ಏನು ನಡೆಯಬೇಕೋ ಎಲ್ಲ ನಡೆದು ಹೋಗಿದೆ. ಅಷ್ಟಕ್ಕೂ ಇವರನ್ನು ಕ್ಷಮಿಸಿಬಿಡೋಣ. ಆಗ ಕುಮಾರ್ನ ಹೆಂಡತಿ ದೀಕ್ಷಾ ಕೂಡ ಹೇಳುತ್ತಾಳೆ, ಅಪ್ಪ ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ. ಇವರು ಹೇಗೆ ಇದ್ದರು? ಇವರು ನಮ್ಮ ಪರಿವಾರದ ಒಂದು ಭಾಗವಾಗಿದ್ದಾರೆ. ಒಂದು ವೇಳೆ ಇವರು ಬೇರೆ ಕಡೆ ಎಲ್ಲಾದರೂ ಕೂಲಿ ಮಾಡಲು ಹೋದರೆ ನಮ್ಮ ಮರ್ಯಾದೆ ಮಣ್ಣು ಪಾಲಾಗುವುದು. ನೀವು ಇವರಿಗೂ ಕೂಡ ಚಿಕ್ಕ ಬಿಸಿನೆಸ್ ಮಾಡಲು ಸಹಾಯ ಮಾಡಿ. ಇವರು ಏನೇ ತಪ್ಪು ಮಾಡಿದರೂ ಅದರ ಫಲವನ್ನು ಈಗ ಅವರು ಅನುಭವಿಸಿದ್ದಾರೆ. ಈಗ ಕುಮಾರ್ ಸಿಟ್ಟು ಕೂಡ ಶಾಂತವಾಯಿತು. ಈಗ ಅವನಿಗೂ ಕೂಡ ಅರ್ಥವಾಗಿತ್ತು, ಏನು ಆಗಿ ಹೋಗಿದೆಯೋ ಅದು ಮರಳಿ ಬರುವುದಿಲ್ಲ ಎಂದುಕೊಂಡು ಕುಮಾರನು ತನ್ನ ಹಣವನ್ನು ಇನ್ವೆಸ್ಟ್ ಮಾಡಿ ತನ್ನ ಅಣ್ಣನಿಗಾಗಿ ಚಿಕ್ಕ ಬಿಸಿನೆಸ್ ಅನ್ನು ಶುರು ಮಾಡಿಕೊಡುತ್ತಾನೆ. ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದರು. ತಮ್ಮ ಪರಿವಾರದೊಂದಿಗೆ ತುಂಬ ಪ್ರೀತಿಯಿಂದ ಇದ್ದರು. ವೀಕ್ಷಕರೇ, ಈ ಕೌಟುಂಬಿಕ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.